ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲಾಗಿ ಸ್ಕಿಪ್ ಮಾಡಿ. ಹಾಗಾಗಿ ಓವರಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಫಿಸಿಕಲ್ ಅಟ್ರಾಕ್ಷನ್ ಎನರ್ಜಿ ತುಂಬ ಜಾಸ್ತಿ ಇದೆ. ಈ ವ್ಯಕ್ತಿ ನಿಮ್ಮ ಕಡೆಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದರು ಮೊದಲಿನ ದಿವಸಗಳಲ್ಲಿ. ಈವನ್ ನೀವಿಬ್ಬರೂ ಕೂಡ ಒಬ್ರಿಗೊಬ್ರು ತುಂಬ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಆಗಿರ್ಬೋದು, ತುಂಬ ಸ್ಟ್ರಾಂಗ್ಲಿ ಮ್ಯಾಚ್ ಆಗಿರಬಹುದು. ಸೊ ಇಬ್ಬರೂ ಕೂಡ ತುಂಬ ಟೈಮನ್ನು ಸ್ಪೆಂಡ್ ಮಾಡಿರ್ಬೋದು, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆಯ ಕೆಮಿಸ್ಟ್ರಿ ಇರಬಹುದು ಮೊದಲಿನ ದಿನಗಳಲ್ಲಿ. ಆದರೆ ವಿಷಯಗಳು ಬದಲಾಗ್ತಾ ಬಂತು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸಡನ್ ಚೇಂಜ್ ಅನ್ನೋದು ಬಂದಿರ್ಬೋದು. ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಬಂದಿದೆ. ಆ ಸಪ್ರೇಷನ್ ನಿಮ್ಮ ಪಾರ್ಟ್ನರನ್ನು ಒಂದು ವಿಷಯದಲ್ಲಿ ಕ್ಲಾರಿಟಿಗೆ ತಂದಿದೆ. ನೀವು ನಿಮ್ಮ ಕಡೆಯಿಂದ ಅದನ್ನು ತಿಳ್ಕೊಂಡಿರ್ಬೋದು, ಆದರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಸಪ್ರೇಷನ್ ನಿಮ್ಮಿಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಎಷ್ಟು ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಇದೆ ಅನ್ನೋದನ್ನು ಕ್ಲಾರಿಫೈ ಮಾಡಿದೆ. ಬಹುಶಃ ನಿಮಗೂ ಮೊದಲು ಅದೇ ರೀತಿ ಅನಿಸಿರ್ಬೋದು. ತುಂಬ ಕಾಮನ್ ಎನರ್ಜೀಸ್ ಇಬ್ಬರ ಕಡೆಯಿಂದನೂ. ಇಬ್ಬರೂ ಕೂಡ ಫೀಲ್ ಮಾಡ್ಕೊಂಡಿದ್ದೀರ, ಇಬ್ಬರೂ ಕೂಡ ತುಂಬ ಥಿಂಕ್ ಮಾಡಿದ್ದೀರ. ಸೊ ಡಿಫ್ರೆಂಟ್ ಎನರ್ಜೀಸ್ ಕೂಡ ಇದೆ, ತುಂಬ ಕಾಮನ್ ಎನರ್ಜೀಸ್ ಕೂಡ ಇದೆ. ಅಂದರೆ ನೀವು ಏನನ್ನು ಫೀಲ್ ಮಾಡ್ತಾ ಇದ್ದೀರೋ ಅದೇ ನಿಮ್ಮ ಪಾರ್ಟ್ನರ್ನ ಮಿರರ್ ಎನರ್ಜಿ ಕೂಡ ಆಗಿದೆ. ಅವರು ಅದೇ ರೀತಿಯಾಗಿ ಫೀಲ್ ಮಾಡಿದ್ದಾರೆ. ಈ ಎನರ್ಜಿ ಪ್ರಕಾರ ನಿಮ್ಮ ಹೃದಯದಲ್ಲಿ ಅವರಿಗಾಗಿ ಎಷ್ಟು ಲವ್ ಇದೆಯೋ ಅವರ ಹೃದಯದಲ್ಲೂ ಕೂಡ ನಿಮಗಾಗಿ ಅಷ್ಟೇ ಲವ್ ಇದೆ. ನೀವು ಕಮಿಟ್ಮೆಂಟನ್ನು ಡಿಮ್ಯಾಂಡ್ ಮಾಡದೇ ಇರ್ಬೋದು, ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ಕಮಿಟ್ಮೆಂಟನ್ನು ಕೊಟ್ಟಿರದೇ ಇರ್ಬೋದು ಮೊದಲಿನ ದಿನಗಳಲ್ಲಿ, ಪಾಸ್ಟಲ್ಲಿ. ಆದರೆ ಟೈಮ್ ಕಳೆದಿರೋ ರೀತಿ ನೀವು ಈ ಕನೆಕ್ಷನ್ ಬಗ್ಗೆ ಸೀರಿಯಸ್ ಆದ್ರಿ. ಈಗ ನಿಮ್ಮ ಪಾರ್ಟ್ನರ್ ನಿಮಗೆ ಸಿಟ್ಟಿನಲ್ಲಿ ನಿಮ್ಮನ್ನು ಬ್ಲಾಕ್ ಮಾಡಿದರೆ ನೀವು ಕೂಡ ಅವರನ್ನು ಬ್ಲಾಕ್ ಮಾಡಿರಬಹುದು. ಈ ಕನೆಕ್ಷನ್ನಲ್ಲಿ ಮೆಚ್ಯೂರಿಟಿಯ ಕೊರತೆ ಇತ್ತು. ನೀವಿಬ್ಬರು ತುಂಬ ಇಮ್ಮೆಚ್ಯೂರ್ ಎನರ್ಜಿಯಲ್ಲಿದ್ರಿ. ಈಗ ಆ ಮೆಚ್ಯೂರಿಟಿ ಅನ್ನೋದು ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ನಿಧಾನವಾಗಿ ಲೆವೆಲ್ ಅಪ್ ಆಗ್ತಾ ಇದೆ. ಸ್ಲೋಲಿ ಈ ಕನೆಕ್ಷನ್ನಲ್ಲಿ ಸಾಕಷ್ಟು ಮೆಚ್ಯೂರಿಟಿ ಅನ್ನೋದು ಬರ್ತಾ ಇದೆ. ಡೀಪ್ ಎಮೋಷ್ನಲ್ ಎನರ್ಜಿ. ಈಗ ಅವರ ಎನರ್ಜಿಯಲ್ಲಿ ತುಂಬ ಎಮೋಷನ್ಸ್ ಕಾಣಿಸ್ತಾ ಇದೆ. ಸೊ ಅವರು ಹೋಲ್ಡ್ ಮಾಡಿಕೊಂಡಿರುವಂತಹ ಎಮೋಷನ್ಸ್, ಅವರ ಮನಸ್ಸಿನಿಂದ ಹೊರಗಡೆ ಬರುವಂತಹ ಎನರ್ಜಿ ಇದೆ. ಅವರ ಎಮೋಷನ್ಸ್ ತುಂಬ ಡೀಪ್ ಆಗಿದೆ. ಇವತ್ತು ಅವರು ನಿಮ್ಮನ್ನು ಇಮ್ಯಾಜಿನ್ ಮಾಡಿರೋದಕ್ಕಿಂತ ಹೆಚ್ಚು ಎಮೋಷನಲ್ ಆಗಿ ಫೀಲ್ ಮಾಡ್ಬೋದು. ಈ ಪರ್ಸನ್ನ ಎಮೋಷನ್ ಇದು ತುಂಬ ಸರ್ಫೇಸ್ ಮೇಲೆ ಇರುತ್ತೆ. ಅವರ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಆಗೋದಿಲ್ಲ. ನಿಮ್ಮನ್ನು ಫರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ನಿಮ್ಮಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಈ ಪರ್ಸನ್ಗೆ ಅದು ಆಗೋದಿಲ್ಲ. ಯಾಕೆಂದರೆ ಅವರ ಎಮೋಷನ್ಸ್ ಅವರ ಕಂಟ್ರೋಲ್ನಿಂದ ಹೊರಗಡೆ ಹೋಗುತ್ತೆ. ಇಲ್ಲಿವರೆಗೆ ಅವರ ಹೃದಯದಲ್ಲಿರುವ ಲವ್ ಮತ್ತು ಫೀಲಿಂಗ್ಸ್ ತುಂಬ ಸಪ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಅವರಿಗೆ ಆಗೋದಿಲ್ಲ. ಅವರು ನಿಮ್ಮ ಟುವರ್ಡ್ಸ್ ಬರ್ತಾ ಇರುವ ಎನರ್ಜಿ ಇದೆ. ತುಂಬ ಲಾಂಗ್ ಟೈಮ್ನಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಈಗ ಈ ಪರ್ಸನ್ ಮತ್ತೆ ನಿಮ್ಮ ಟುವರ್ಡ್ಸ್ ಬರ್ತಾ ಇರುವ ಎನರ್ಜಿ ಇದೆ. ಕಮ್ ಬ್ಯಾಕ್ ಮಾಡ್ತಾರೆ. ಆ ಕಮ್ ಬ್ಯಾಕ್ ತುಂಬ ಡಿಫ್ರೆಂಟ್ ವೇನಲ್ಲಿ ಇರ್ಬೋದು. ಅದು ನಿಮ್ಮನ್ನು ಸರ್ಪ್ರೈಸ್ ಮಾಡ್ಬೋದು. ಅವರು ನೀವು ಇಮ್ಯಾಜಿನ್ ಮಾಡದೇ ಇರುವಂತಹ ಒಂದು ಟೈಮ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗ್ಬೋದು. ನೀವಿಬ್ಬರು ಡಿಫ್ರೆಂಟ್ ಸಿಟಿಯಲ್ಲಿದ್ದರೂ ಕೂಡ, ಡಿಫ್ರೆಂಟ್ ಜಾಗದಲ್ಲಿದ್ದರೂ ಕೂಡ ಕಮ್ ಬ್ಯಾಕ್ ಆಗುವಂತಹ ಎನರ್ಜಿ ಇದೆ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳ್ಬೋದು. ಸೊ ಎಸ್, ಅವರು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿ ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ? ಯಾಕೆಂದರೆ ಇಷ್ಟು ವಿಷಯಗಳು ಅವ್ರಿಗೆ, ತುಂಬ ವಿಷಯಗಳು, ಇಷ್ಟು ದಿನದ ವಿಷಯಗಳು ಎಲ್ಲವೂ ಬ್ಲರ್ ಆಗಿದೆ. ನಿಮ್ಮ ಮೈಂಡ್ನಲ್ಲಿ ಅವರ ಬಗ್ಗೆ ಇರುವ
ಅನ್ಆನ್ಸರ್ಡ್ ಕ್ವಶನ್ಸ್ ಎಷ್ಟಿದೆಯೋ ಅವುಗಳ ಆನ್ಸರ್ಸ್ ಕೂಡ ಅವ್ರಿಗೆ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಸೀರಿಯಸ್ ಫೀಲಿಂಗ್ಸ್ ಇದೆಯಾ? ಅವರು ನಿಮ್ಮನ್ನು ಲವ್ ಮಾಡ್ತಾರಾ? ಈ ರಿಲೇಷನ್ಶಿಪ್ ಒನ್ ಸೈಡೆಡಾ ಅಥವಾ ಅವರು ನಿಮ್ಮ ಜೊತೆ ಮೈಂಡ್ ಗೇಮ್ಸ್ ಆಡಿದ್ರಾ? ಅವರು ಪ್ಲೇಯರ್ ಆಗಿದ್ರಾ? ಈ ಕನೆಕ್ಷನಲ್ಲಿ ನಿಜವಾಗ್ಲೂ ಏನಿದೆ? ಇಂತಹ ಕ್ವಶನ್ಸ್ಗೆ ನಿಮಗೆ ಇನ್ನೂ ಆನ್ಸರ್ ಸಿಗದೇ ಇದ್ದರೆ ಅವರಿಗೂ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ. ಇವತ್ತು ಸ್ಟಾರ್ಟಿಂಗಿಂದಲೇ ಎಷ್ಟು ಕಾಮನ್ ಎನರ್ಜೀಸ್ ಇದೆ ಅಂದರೆ ಮಿರರ್ ಮಾಡ್ತಾ ಇರುವಂತಹ ಎನರ್ಜಿ. ನೀವು ಏನು ಫೀಲ್ ಮಾಡ್ತೀರೋ ಅದೇ ಈ ವ್ಯಕ್ತಿ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಸೊ ತುಂಬ ಮಿರರಿಂಗ್ ಎನರ್ಜಿ ಇದೆ. ನೀವಿಬ್ಬರು ಸೇಮ್ ಲೆವೆಲ್ನಲ್ಲಿ ಸೇಮ್ ಫ್ರೀಕ್ವೆನ್ಸಿಯಲ್ಲಿ ಬರ್ತಾ ಇದ್ದೀರಾ. ಇದು ರಿಯೂನಿಯನ್ಗೆ ಸಮಯ ಆಗಿರ್ಬೋದು. ಯಾಕೆಂದರೆ ರಿಯೂನಿಯನ್ಗೆ ಸೇಮ್ ಎನರ್ಜಿಯಲ್ಲಿ ಮ್ಯಾಚ್ ಆಗೋದು ತುಂಬ ನೆಸಸರಿ. ತುಂಬ ಜನರಿಗೆ ಇದು ಡಿವೈನ್ ಟೈಮಿಂಗ್ ಕೂಡ ಆಗಿರ್ಬೋದು. ಯಾಕೆ ಅಂದರೆ ಅವರಿಗೆ ಎಲ್ಲವೂ ಬ್ಲರ್ ಆಗಿದೆ. ನೀವು ಅವರಿಗಾಗಿ ಏನು ಫೀಲ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿಮಗೆ ಅವರಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ನೀವು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಯಸ್ತೀರಾ ಇಲ್ವಾ? ನೀವು ಅವರನ್ನು ಲೈಕ್ ಮಾಡ್ತೀರಾ ಇಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಾಗಬೇಕು. ಅವರು ತುಂಬ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರಿಗೆ ಕ್ಲಾರಿಟಿ ಅನ್ನೋದು ಬೇಕು. ನಿಮ್ಮ ಜೊತೆ ಮಾತನಾಡುವವರೆಗೂ, ಕ್ಲಾರಿಟಿ ಸಿಗುವವರೆಗೂ ಈ ಪರ್ಸನ್ ಕಾಮ್ ಆಗಿ ಇರೋದಿಲ್ಲ. ಆ ಟೈಮ್ನಲ್ಲಿ ಅವರು ತುಂಬ ರೆಸ್ಲೆಸ್ ಮತ್ತು ಅನ್ಈಸಿ ಫೀಲ್ ಮಾಡ್ಬೋದು. ಸೊ ನಿಮ್ಮ ಜೊತೆ ಮಾತಾಡ್ತಾರೆ. ಅವರ ಎಲ್ಲ ಕ್ವಶನ್ಗೆ ಆನ್ಸರ್ ತಿಳ್ಕೊಳ್ಳೋದಕ್ಕೆ ಬಯಸ್ತಾರೆ. ನೀವು ಅವರ ಎಮೋಷ್ನಲ್ ಸೈಡನ್ನ ನೋಡ್ತೀರಾ. ಇಲ್ಲಿವರೆಗೂ ನೀವು ನೋಡದ ಅವರ ಒಂದು ಎಮೋಷ್ನಲ್ ಸೈಡನ್ನು ನೋಡ್ಬೋದು. ಬಹುಶಃ ನೀವು ಅವರನ್ನು ಇವತ್ತಿನವರೆಗೆ ಎಮೋಷ್ನಲ್ ಆಗಿರೋದನ್ನು ನೋಡದೇ ಇರ್ಬೋದು. ಈಗೋ ಆ್ಯಂಡ್ ಕಂಟ್ರೋಲ್ ಎನರ್ಜಿ. ಸೊ ನಿಮ್ಮ ಪಾರ್ಟ್ನರ್ನ ಈಗೋ ತುಂಬ ಹೈಯಲ್ಲಿರ್ಬೋದು, ಆದರೆ ನಿಮ್ಮ ಈಗೋ ಕೂಡ ಅಷ್ಟೇ ಹೈ ಇರ್ಬೋದು. ನೀವಿಬ್ಬರು ನಾನು ಯಾಕೆ ಅಪ್ರೋಚ್ ಮಾಡಬೇಕು, ಅವರೇ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನೀವು ನಿಮ್ಮನ್ನು ರೈಟ್ ಅಂತ, ನಿಮ್ಮ ಪಾರ್ಟ್ನರ್ನ ರಾಂಗ್ ಅಂತ ಅಂದ್ಕೊಳ್ತಾ ಇದ್ದೀರಾ. ಅವರೇ ಅಪ್ರೋಚ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ಅದು ಕರೆಕ್ಟ್ ಕೂಡ ಆಗಿರ್ಬೋದು. ಯಾಕೆಂದರೆ ಈ ವ್ಯಕ್ತಿ ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದರೆ ಅವರೇ ನಿಮ್ಮನ್ನು ಅಪ್ರೋಚ್ ಮಾಡಬೇಕು. ಅವರು ನಿಮ್ಮನ್ನು ಬ್ಲಾಕ್ ಮಾಡಿ ಹೋಗಿದರೆ, ನಿಮ್ಮ ಜೊತೆ ಮಾತು ನಿಲ್ಲಿಸಿದರೆ ಅಥವಾ ಫೈಟ್ ಮಾಡಿದರೆ ಅವರೇ ಅಪ್ರೋಚ್ ಮಾಡಬೇಕು ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮನ್ನು ರೈಟ್ ಅಂತ, ನಿಮ್ಮ ಪಾರ್ಟ್ನರ್ನ ರಾಂಗ್ ಅಂತ ಅಂದ್ಕೊಳ್ತಾ ಇರ್ಬೋದು. ಆದರೆ ಈ ವ್ಯಕ್ತಿ ಕೂಡ ತುಂಬ ಈಗೋಸ್ಟಿಕ್ ಆಗಿದ್ದಾರೆ. ಅವರು ಕೂಡ ನಾನು ಯಾಕೆ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಸೈಡ್ನಿಂದ ಎಫರ್ಟ್ಸ್ ಬಯಸ್ತಾ ಇದ್ದಾರೆ. ಅವರ ಡಿಮ್ಯಾಂಡ್ ಏನು ಅಂದರೆ ನೀವು ಒಂದು ಎಫರ್ಟ್ ಹಾಕಬೇಕು, ನೀವು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಇರ್ಬೋದು. ಅವರು ನಿಮ್ಮ ಕಾಲ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇರ್ಬೋದು. ಪ್ರತಿ ಸಲ ನೀವು ಅವರನ್ನು ಚೇಸ್ ಮಾಡ್ತಾಯಿದ್ರಿ, ನೀವೇ ಕಾಲ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಈ ಸಲ ಯಾಕೆ ಕಾಲ್ ಮಾಡ್ತಾ ಇಲ್ಲ, ಈ ಸಲ ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ, ಈ ಸಲ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅವರ ಮೈಂಡ್ನಲ್ಲಿ ನಡೀತಾ ಇರ್ಬೋದು. ಅವರ ಈಗೋ ನಿಮ್ಮ ಮುಂದೆ ಬೆಂಡ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅವರ ಈಗೋ ಇವತ್ತು ನ್ಯಾಚುರಲ್ಲಾಗಿ ತುಂಬ ಹೈ ಇರುವ ಎನರ್ಜಿ ಇದೆ. ಪೇಯ್ನ್ ಎನರ್ಜಿ. ಯಾವುದಾದ್ರೊಂದು ಸಿಚುವೇಶನ್ ಅವರು ಸಿಕ್ಕಾಕೊಂಡಿರ್ಬೋದು. ಸೊ ಆ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ಆಗದೆ ಇರ್ಬೋದು. ಸೊ ಆ ಸಿಚುವೇಶನಿಂದ ಮೂವ್ ಆನ್ ಆಗೋದಕ್ಕೆ ಆಗದೆ ಇರ್ಬೋದು. ಇವರು ತುಂಬ ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು. ಅಥವಾ ನೀವು ಈಗಾಗಲೇ ಅವರನ್ನು ಅಪ್ರೋಚ್ ಮಾಡಬೇಕಿತ್ತು ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಅಪ್ರೋಚ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ. ಅವ್ರು ಅಂದ್ಕೊಳ್ತಾ ಇರೋದು ನೀನು ನನ್ನನ್ನು ಲವ್ ಮಾಡ್ತೀಯ ಅಂತ ದೊಡ್ಡ ದೊಡ್ಡ ಕ್ಲೈಮ್ಸ್ ಮಾಡಿದ್ದೆ, ಈಗ ನಿನ್ನ ಲವ್ ಎಲ್ಲಿ ಹೋಯಿತು ಅಂತ ಅವರು ಯೋಚನೆ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಅವರ ಥಾಟ್ಸ್ನಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇರ್ಬೋದು. ಅವರ ಮೈಂಡ್ ಸೆಟ್ ಬ್ಲಾಕೇಜ್ ಆಗಿದೆ. ಯಾಕೆಂದರೆ ಅವರು ನಿಮ್ಮನ್ನು ರಾಂಗ್ ಅಂತ ಬ್ಲೇಮ್ ಮಾಡ್ತಾ ಇರ್ಬೋದು. ಅವರು ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಅವರು ರಾಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ನಿಮ್ಮ ಜೊತೆ ಹಿಂದೆ ತುಂಬ ಬ್ಲೇಮ್ ಗೇಮ್ ಕೂಡ ಆಡಿರ್ಬೋದು. ಪ್ರತಿ ಸಿಚುವೇಶನ್ಗೂ ನಿಮ್ಮನ್ನೇ ಬ್ಲೇಮ್ ಮಾಡಿರ್ಬೋದು. ಏನಾದರೂ ತಪ್ಪಾದರೆ ಅವರ ತಪ್ಪನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ನಿಮ್ಮನ್ನು ಬ್ಲೇಮ್ ಮಾಡಿರ್ಬೋದು. ನೀನು ರಾಂಗ್, ನೀನು ತಪ್ಪು ಮಾಡಿದ್ರಿಂದ ಹೀಗಾಯಿತು ಅಂತ ಹೇಳಿರ್ಬೋದು. ಈ ಬ್ಲೇಮ್ ಗೇಮ್ ತುಂಬ ಹೈಯಲ್ಲಿದೆ. ಅವರು ಸಿಚುವೇಶನ್ನಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡ್ಬೋದು, ಅವರನ್ನು ಬ್ಲೇಮ್ ಮಾಡ್ಕೊಳ್ಳೋದಿಲ್ಲ. ಅವರ ಈಗೋ ಕಡಿಮೆ ಆಗೋವರೆಗೂ ಈ ರೀತಿ ಆಗ್ಬೋದು. ಅವರು ತುಂಬ ಈಗೋಸ್ಟಿಕ್ ಆಗಿರೋವರೆಗೂ, ಇದೇ ಮೈಂಡ್ಸೆಟ್ ಇರುವವರೆಗೂ ಇದು ಮುಂದುವರಿಬಹುದು. ಪರ್ಸ್ನಲ್ ಬರ್ಡನ್ ಆ್ಯಂಡ್ ಇನ್ನರ್ ಸ್ಯಾಡ್ನೆಸ್ ಎನರ್ಜಿ. ಅವರ ಪರ್ಸ್ನಲ್ ಲೈಫ್ನಲ್ಲಿ ಕೆಲವು ಪ್ರಾಬ್ಲಮ್ಸ್ ನಡೀತಾ ಇರ್ಬೋದು. ಅವರ ಲೈಫ್ನಲ್ಲಿ ಇರುವ ತುಂಬ ಪ್ರಾಬ್ಲಮ್ಸ್ ಅವರನ್ನು ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ಸ್ಯಾಡ್ನೆಸ್ ಅನ್ನೋದಿದೆ. ಅವರ ಈಗೋ ನೇಚರಿಂದ ಕೂಡ ಕೆಲವೊಂದು ಪ್ರಾಬ್ಲಮ್ಗಳು ಅವರ ಲೈಫ್ನಲ್ಲಿ ನಡೀತಾ ಇರ್ಬೋದು. ಸೊ ಕರೆಂಟ್ ಕಂಡೀಷನ್ ಪ್ರಕಾರ ತುಂಬ ಅಪ್ಸೆಟ್ ಮತ್ತು ಸ್ಯಾಡ್ ಆಗಿದ್ದಾರೆ. ನೈಟ್ ಟೈಮ್ನಲ್ಲಿ ಅವರು ತುಂಬ ಸ್ಯಾಡ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಸ್ಟ್ರೆಸ್ ಔಟ್ ಫೀಲ್ ಮಾಡ್ತಾ ಇರ್ಬೋದು. ಯಾಕೆಂದರೆ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ.
ಥಿಂಗ್ಸ್ ಡೌನ್ವರ್ಡ್ ಹೋಗ್ತಾ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ ಈ ರೀತಿಯಾಗಿ ಎಂಡ್ ಆಗಬಹುದು ಅಂತ ಅವರು ಇಮ್ಯಾಜಿನ್ ಮಾಡಿರಲಿಲ್ಲ. ಈ ರಿಲೇಷನ್ಶಿಪ್ ಈ ರೀತಿಯಾಗಿ ಡೌನ್ ಫೀಲ್ ಆಗ್ಬೋದು ಅಂತ ಅವರು ಥಿಂಕ್ ಮಾಡಿರಲಿಲ್ಲ. ಸೊ ಇದು ಡಿಪ್ರೆಸ್ಸಿಂಗ್ ಮತ್ತು ಸ್ಟ್ರೆಸ್ಫುಲ್ ಆಗಿದೆ. ಸೊ ತುಂಬ ಓವರ್ ಥಿಂಕಿಂಗ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ತುಂಬ ಹೆವಿ ಫೀಲ್ ಮಾಡ್ತಾ ಇದ್ದಾರೆ. ಹೊರಗಡೆ ಜಗತ್ತಿನ ಮುಂದೆ ಸ್ಟ್ರಾಂಗ್ ಅಂತ ಪ್ರಿಟೆಂಡ್ ಮಾಡ್ತಾ ಇರ್ಬೋದು, ಆದರೆ ಹೈಲಿ ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ಈ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಅಂತ ಅವರು ಯಾವತ್ತಿಗೂ ಇಮ್ಯಾಜಿನ್ ಮಾಡಿರಲಿಲ್ಲ. ಹ್ಯಾಪಿ ಎನರ್ಜಿ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ. ನೀವು ಈ ಡಿಫ್ರೆನ್ಸನ್ನು ನೋಡಿ, ಒಂದು ಕಡೆ ತುಂಬ ಸ್ಯಾಡ್ ಎನರ್ಜಿ ಇದೆ, ಇನ್ನೊಂದು ಕಡೆ ತುಂಬ ಹ್ಯಾಪಿ ಎನರ್ಜಿ ಇದೆ. ಶಾರ್ಟ್ನಲ್ಲಿ ಹೇಳೋದಾದರೆ ಇದು ತುಂಬ ಸ್ಯಾಡ್ ಎನರ್ಜಿ ಮತ್ತು ತುಂಬ ಹ್ಯಾಪಿ ಎನರ್ಜಿ. ಸೊ ಅವರಿಗೆ ನಾನಿಲ್ಲಿ ದುಃಖದಲ್ಲಿದ್ದೀನಿ, ಆದರೆ ನೀವು ಹ್ಯಾಪಿ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವರು ನಿಮಗೆ ಹೀಗೆ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಯಾವುದೇ ಡಿಫ್ರೆನ್ಸ್ ಆಗ್ತಾ ಇಲ್ಲ. ನೀವು ಈಗಾಗಲೇ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ಕೊಂಡಿದ್ದೀರಾ. ನಿಮಗೆ ಈ ರಿಲೇಷನ್ಶಿಪ್ ಬೇಡ, ನೀವು ಮೂವ್ ಆನ್ ಆಗೋದಕ್ಕೆ ಬಯಸ್ತಾ ಇದ್ದೀರಾ. ಆ ಕಾರಣದಿಂದ ನೀವು ಎಫರ್ಟ್ಸ್ ಹಾಕ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಏನೂ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇದು ಈ ವ್ಯಕ್ತಿಯ ಕರೆಂಟ್ ಮೈಂಡ್ ಸೆಟ್. ಕರೆಂಟ್ಲಿ ಅವರು ನಿಮ್ಮನ್ನು ವೆರಿ ಹ್ಯಾಪಿ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಅವರಿಗೆ ನೀವು ತುಂಬ ಹ್ಯಾಪಿ ಪರ್ಸನ್ ಆಗಿ ಕಾಣಿಸ್ತಾ ಇದ್ದೀರಾ. ನೀವು ಗ್ಲೋ ಮಾಡ್ತಾ ಇದ್ದೀರಾ, ಫುಲ್ ಎನರ್ಜಿಯಲ್ಲಿದ್ದೀರಾ. ನೀವು ತುಂಬ ಹ್ಯಾಪಿಯಾಗಿರುವಂತಹ ಎನರ್ಜಿಯಲ್ಲಿದ್ದೀರಾ. ಆದರೆ ನೀವು ಒಳಗಿನಿಂದ ಅನುಭವಿಸಿದ ಪೇಯ್ನ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ನೀವು ಹೊರಗಡೆ ಬಂದ ಮೇಲೆ ಎಷ್ಟು ಪೇಯ್ನಲ್ಲಿದ್ರಿ, ಈ ರಿಲೇಷನ್ಶಿಪ್ಪಿಂದ ದೂರ ಆದಮೇಲೆ ಎಷ್ಟು ಪೇಯ್ನಲ್ಲಿದ್ರಿ, ಅವ್ರು ನಿಮಗೆ ಕೊಟ್ಟ ಪೇಯ್ನ್, ಡಿಪ್ರೆಷನ್, ಆ್ಯಂಗ್ಸೈಟಿ, ನೀವು ಫೇಸ್ ಮಾಡಿದ ಆ ಥಿಂಗ್ಸ್ ಅವರಿಗೆ ಕಾಣಿಸ್ತಾ ಇಲ್ಲ. ಅವರಿಗೆ ನೀವು ತುಂಬ ಹ್ಯಾಪಿ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದೀರಾ. ಸೊ ಇದರ ಬಗ್ಗೆ ಅವರು ತುಂಬ ಜಲಸ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಇಷ್ಟು ಹ್ಯಾಪಿ ಹೇಗಿದ್ದೀರಿ, ನಾನು ಯಾಕೆ ಹ್ಯಾಪಿ ಆಗಿಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಅವರು ಸಪ್ರೇಷನ್ ಬಂದರೆ ನೀವು ದುಃಖ ಪಡ್ತೀರಾ ಅಂತ ಅವ್ರು ಅಂದ್ಕೊಂಡಿದ್ರು, ಆದರೆ ಇಲ್ಲಿ ಆಪೋಸಿಟ್ ಆಗಿದೆ. ಅವರು ಸ್ಯಾಡ್ ಆಗಿದ್ದಾರೆ, ನೀವು ಹ್ಯಾಪಿಯಾಗಿ ಕಾಣಿಸ್ತಾ ಇದ್ದೀರಾ. ಹಾಗಾಗಿ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಇವರನ್ನು ಯಾಕೆ ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಇವರನ್ನು ನನ್ನ ಹಾರ್ಟ್ ಮತ್ತು ಮೈಂಡ್ನಿಂದ ಯಾಕೆ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹ್ಯಾಪಿ ಆಗಿರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಫರ್ಗೆಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಆಗ್ತಾ ಇಲ್ಲ. ಈ ಎಲ್ಲ ಥಿಂಗ್ಸ್ ಅವರ ಕಂಟ್ರೋಲ್ನಲ್ಲಿ ಇಲ್ಲ. ರಿಯಾಲಿಟಿ ಚೆಕ್ ಆ್ಯಂಡ್ ಟ್ರಸ್ಟ್ ಎನರ್ಜಿ. ಈಗ ಯೂನಿವರ್ಸ್ನಿಂದ ಗೈಡೆನ್ಸ್ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ಗೆ ಒಂದು ರಿಯಾಲಿಟಿ ಚೆಕ್ ಸಿಗುತ್ತೆ. ಅವರ ಕಣ್ಣಿಗೆ ಬ್ಲೈಂಡ್ ಫೋಲ್ಡಿಗ ರಿಮೂವ್ ಆಗುತ್ತೆ. ಅವರು ಇದುವರೆಗೂ ನೋಡದೇ ಇರುವಂತಹ, ಅರ್ಥ ಮಾಡ್ಕೊಳ್ಳದೇ ಇರುವಂತಹ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೇ ಇರುವಂತಹ ವಿಷಯಗಳನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಅವರಿಗೆ ಕೆಲವು ರಿಯಾಲಿಟಿ ಅರ್ಥ ಆಗ್ಬೋದು. ಸೊ ನಿಮ್ಮಲ್ಲಿ ಟ್ರಸ್ಟ್ ಅನ್ನೋದು ಜಾಸ್ತಿ ಆಗ್ಬೋದು, ನಿಮ್ಮ ಬಗ್ಗೆ ಥಿಂಕ್ ಅನ್ನೋದು ಜಾಸ್ತಿ ಆಗ್ಬೋದು, ನೀವು ರೈಟ್ ಇದ್ರಿ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಈಗ ಅವರ ಕಣ್ಣು ತೆರೆದಾಗ ಇವರು ನನ್ನ ವೆಲ್ ವಿಷರ್ ಅನ್ನೋದು ಅವ್ರಿಗೆ ನಿಮ್ಮ ಬಗ್ಗೆ ಅರ್ಥ ಆಗುತ್ತೆ. ನೀವು ಯಾವುದೇ ಸೆಲ್ಫಿಶ್ ಮೋಟಿವ್ ಇಲ್ಲದೆ ಅವ್ರ ಜೊತೆ ಇದ್ರಿ. ನೀವು ಅವರಿಗೆ ಎಷ್ಟು ಕರೆಕ್ಟ್ ಗೈಡೆನ್ಸ್ ಕೊಟ್ಟಿದ್ರಿ ಅನ್ನೋದು ಈಗ ನೋಡ್ತಾ ಇದ್ದಾರೆ. ನೀವು ಯಾವ ಬೆನಿಫಿಟ್ ಪಡೆಯೋದಕ್ಕೆ ಅವರ ಜೊತೆ ಇರಲಿಲ್ಲ, ಆದರೆ ಅವರ ಹತ್ರ ನೀವು ತುಂಬ ಪ್ರೀತಿಯಿಂದ ಇದ್ರಿ, ನೀವು ತುಂಬ ಎಫರ್ಟ್ ಹಾಕಿದ್ರಿ, ಅದೆಲ್ಲವೂ ಇವ್ರಿಗೆ ಕಾಣಿಸುತ್ತೆ. ಸೈಲೆನ್ಸ್, ರಿಫ್ಲೆಕ್ಷನ್ ಆ್ಯಂಡ್ ಇನ್ನರ್ ಹೀಲಿಂಗ್ ಎನರ್ಜಿ. ಅವರು ಈ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮೇಲೆ ಏನು ಪ್ರೀತಿ ಇದೆ, ನಿಮ್ಮ ಹತ್ರ ಎಷ್ಟು ಪೊಸೆಸಿವ್ ಆಗಿದ್ದಾರೆ, ಎಲ್ಲವೂ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರು ಶೇರ್ ಮಾಡಿದ್ರೆ ನಿಮ್ಮ ಮುಂದೆ ವೀಕ್ ಆಗಿ ಕಾಣಿಸ್ಕೊಳ್ತಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರ ಎಮೋಷ್ನಲ್ ಸೈಡ್ ನಿಮಗೆ ತೋರಿಸಿದ್ರೆ ವೀಕ್ ಆಗಿ ಕಾಣಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ ನಿಮ್ಮ ಮುಂದೆ ಅಕ್ಸೆಪ್ಟ್ ಮಾಡಿದ್ರೆ ರಾಂಗ್ ಆಗಿ ಪ್ರೂವ್ ಆಗ್ತೀನಿ ಅನ್ನೋ ರೀತಿ ಭಾವಿಸ್ತಾ ಇದ್ದಾರೆ. ಅವರಿಗೆ ಇನ್ಸಲ್ಟ್ ಆಗುತ್ತೆ ಅನ್ನೋ ಫೀಲಿಂಗ್ ಇದೆ. ಅವರ ಈಗೋ ಅಷ್ಟು ಹೈ ಇದೆ. ಅವರು ನಿಮ್ಮ ಮುಂದೆ ಅವರನ್ನು ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರು ರಾಂಗ್ ಅಂತ ಪ್ರೂವ್ ಆಗಿದ್ರು, ನೀನು ರೈಟ್ ಅಂತ ಬಂದು ನಿಮಗೆ ಹೇಳೋದಿಲ್ಲ. ಅವರಿಗೆ ಇನ್ಸಲ್ಟೆಡ್ ಫೀಲ್ ಆಗುತ್ತೆ, ಶೇಮ್ ಫೀಲ್ ಆಗೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಅಂದರೆ ನಾನು ರಾಂಗ್ ಇದ್ದೀನಿ, ನೀನು ರೈಟ್ ಅಂತ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ. ಸೊ ಆ ಎನರ್ಜಿಯಲ್ಲಿದ್ದಾರೆ. ಯಾವುದೇ ವಿಷಯಗಳನ್ನು, ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಕೂಡ ನಡೀತಾ ಇರ್ಬೋದು. ಸೊ ಅವ್ರಿಗೆ ಸ್ವಲ್ಪ ಸ್ಪೇಸ್ ಬೇಕು. ಯಾವುದೇ ವಿಷಯಕ್ಕೆ ಪ್ರೆಷರನ್ನು ಕೊಡಬಾರ್ದು. ಅವರು ತಮ್ಮಿಂದ ತಾವೇ ಆ ಫೇಸ್ನಿಂದ ಹೊರಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಯಾಕೆಂದರೆ ಕರೆಂಟ್ಲಿ ಅವರ ಲೈಫ್ನಲ್ಲಿ ಅವರ ಅಟೆನ್ಷನ್ ಡಿಮ್ಯಾಂಡ್ ಮಾಡ್ತಾ ಇರುವ ತುಂಬ ಥಿಂಗ್ಸ್ ಇರಬಹುದು. ಅವರು ಮೊದಲು ಅದನ್ನು ಹ್ಯಾಂಡಲ್ ಮಾಡಲಿ. ಅವರಿಗೆ ಅವರ ಓನ್ ಲರ್ನಿಂಗ್ಸ್ ಮತ್ತು ಲೆಸನ್ಸ್ ಇದೆ, ಅವುಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಯೂನಿವರ್ಸ್ ಬಯಸ್ತಾ ಇದೆ.
ಅವರು ನಿಮ್ಮ ಟುವರ್ಡ್ಸ್ ಬಂದಾಗ ತುಂಬ ಗ್ರೌಂಡೆಡ್ ಆಗಿ ಬರ್ತಾರೆ. ಸ್ಟೆಬಿಲಿಟಿ ಆ್ಯಂಡ್ ಕಾಂಪ್ರಮೈಸ್ ಎನರ್ಜಿ. ಇದುವರೆಗೆ ಈ ವ್ಯಕ್ತಿಯ ರೂಟ್ ಎನರ್ಜಿ ಫುಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ, ಆದರೆ ಈಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇದುವರೆಗೆ ಯಾವುದೇ ಸಿಚುವೇಷನಲ್ಲಿ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡೋದಕ್ಕೆ ಅವರು ರೆಡಿ ಇರಲಿಲ್ಲ. ಇಲ್ಲಿವರೆಗೆ ನೀವು ಮಾತ್ರ ಈ ಕನೆಕ್ಷನಲ್ಲಿ ಎಫರ್ಟನ್ನು ಹಾಕಿದ್ರಿ, ಕಾಂಪ್ರಮೈಸನ್ನು ಮಾಡ್ತಾ ಬಂದಿದ್ರಿ. ಆದರೆ ಈಗ ಈ ವ್ಯಕ್ತಿ ಕೂಡ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡೋದಕ್ಕೆ ಬಯಸ್ತಾರೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸೋದಕ್ಕೆ ಕಂಪ್ಲೀಟ್ ಎಫರ್ಟ್ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ನಿಮ್ಮ ಬಗ್ಗೆ ಹೆಚ್ಚು ಸೀರಿಯಸ್ ಆಗ್ತಾ ಇದ್ದಾರೆ. ನೀವು ಕೂಡ ಈಗ ಅವರ ಬಗ್ಗೆ ಸೀರಿಯಸ್ ಆಗಿದ್ದೀರಿ ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನಿಮಗೆ ಸಾಕಷ್ಟು ಕ್ಲಾರಿಟಿ ಸಿಕ್ಕಿದೆ. ನೀವು ಅವರನ್ನು ಎಷ್ಟು ಲೈಕ್ ಮಾಡ್ತೀರಾ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫೀಲಿಂಗ್ಸ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ವ್ಯಕ್ತಿ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮ ಜೊತೆ ಕಾಂಪ್ರಮೈಸ್ ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರ ಫುಲ್ ಎಫರ್ಟ್ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆದರೆ ಅವರಿಗೆ ನಿಮ್ಮಿಂದ ಒಂದು ಲಾಸ್ಟ್ ಚಾನ್ಸ್ ಬೇಕು. ಬ್ಯಾಲೆನ್ಸ್ ಆ್ಯಂಡ್ ಫೇರ್ನೆಸ್ ಎನರ್ಜಿ. ರಿಯೂನಿಯನ್ ಯಾವ ರೀತಿಯಲ್ಲಿ ಆಗಬಹುದು ಅನ್ನೋದನ್ನು ನೋಡಿದಾಗ ನೀವು ಈ ಕನೆಕ್ಷನ್ನಲ್ಲಿ ಯಾವ ಜಸ್ಟಿಸ್ ಡಿಮ್ಯಾಂಡ್ ಮಾಡ್ತಿದ್ರೋ ಆ ಜಸ್ಟಿಸ್ ನಿಮಗೆ ಸಿಗುತ್ತೆ. ಈ ಕನೆಕ್ಷನ್ನಲ್ಲಿ ನಿಮ್ಮ ಜೊತೆ ಫೇರ್ನೆಸ್ ಬರುತ್ತೆ, ಎಲ್ಲವೂ ಫೇರ್ ಆಗುತ್ತೆ. ನಿಮ್ಮ ಡಿವೈನ್ ಯೂನಿವರ್ಸ್ ನಿಮಗೆ ಒಂದು ವಿಷಯವನ್ನು ತೋರಿಸ್ಕೊಳ್ಬಹುದು. ನಿಮ್ಮ ಎಮೋಷನ್ಸ್ ಮತ್ತು ಪ್ರಾಕ್ಟಿಕಲ್ ಸೈಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನೀವು ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ಬೋದು, ತುಂಬ ಸೆನ್ಸಿಟಿವ್ ಆಗಿರ್ಬೋದು. ಸ್ಮಾಲ್ ಥಿಂಗ್ಸ್ ಕೂಡ ನಿಮ್ಮನ್ನು ಹರ್ಟ್ ಮಾಡ್ಬೋದು. ಆ ಥಿಂಗ್ಸ್ನಿಂದ ಹೀಲಿಂಗ್ ಆಗೋದು ನಿಮಗೆ ಡಿಫಿಕಲ್ಟ್ ಆಗ್ಬೋದು. ಆ ವಿಷಯಗಳನ್ನು ಫರ್ಗೆಟ್ ಮಾಡಿ ಮುಂದೆ ಮೂವ್ ಆಗೋದು ನಿಮಗೆ ಡಿಫಿಕಲ್ಟ್ ಆಗ್ಬೋದು. ಆದರೆ ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ನಿಮ್ಮ ಪ್ರಾಕ್ಟಿಕಲ್ ಸೈಡ್ ಮತ್ತು ಎಮೋಷ್ನಲ್ ಸೈಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು. ರಿಗ್ರೆಟ್ ಆ್ಯಂಡ್ ಅಪಾಲಜಿ ಎನರ್ಜಿ. ಈ ವ್ಯಕ್ತಿ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸುಳ್ಳು ಹೇಳಿರ್ಬೋದು, ಚೀಟಿಂಗ್ ಮಾಡಿರ್ಬೋದು. ನಿಮ್ಮ ಫೀಲಿಂಗ್ಸನ್ನು ಕನ್ಸಿಡರ್ ಮಾಡಿರಲಿಲ್ಲ, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಈಗ ಅವರು ಆ ಥಿಂಗ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಎಫರ್ಟ್ಸ್ ನೋಡ್ತಾ ಇದ್ದಾರೆ. ನಿಮ್ಮ ಲವ್ನಲ್ಲಿ ಇರುವ ಎಮೋಷನ್ಸ್ ಮತ್ತು ನಿಮ್ಮ ಲವ್ ಎಷ್ಟು ಪ್ಯೂರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮಗೆ ಕೊಟ್ಟ ಟವರ್ ಮೂಮೆಂಟ್ ಅದಾದ ಮೇಲೆ ಅವರು ನಿಮಗೆ ಸಾರಿ ಹೇಳ್ತಾರೆ, ಅಪಾಲಜಿ ಕೇಳ್ತಾರೆ. ನಿಮಗೆ ಕೊಟ್ಟ ಪೇಯ್ನ್ ಮತ್ತು ಸಫರಿಂಗ್ ಅದರ ಬಗ್ಗೆ ಅಪಾಲಜಿ ಕೇಳ್ಬೋದು. ಯಾಕೆಂದರೆ ಈ ಪರ್ಸನ್ ನಿಮಗೆ ಪೇಯ್ನ್ ಕೊಡಬೇಕು ಅಂತ ಬಯಸಿದ್ದಾರೆ ಅಂತ ಎನರ್ಜಿ ಅಲ್ಲಿಲ್ಲ. ಅವರು ನಿಮ್ಮ ವೆಲ್ ವಿಷರ್ ಕೂಡ ಆಗಿರ್ಬೋದು, ಬಟ್ ಅದು ಅವರು ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಅವರ ಡಿಸೈರ್ಸ್ ಕೂಡ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು. ಸೊ ಇಲ್ಲಿವರೆಗೆ ಅವರು ಮಾಡಿದ ಎಲ್ಲ ಸಿಚುವೇಷನ್ನಿಂದ ಹೊರಗಡೆ ಬರ್ಬೋದು. ಯಾಕೆಂದರೆ ಈ ವ್ಯಕ್ತಿ ಆ ಥಿಂಗ್ಸ್ನ ಅಕ್ನಾಲೆಡ್ಜ್ ಅಥವಾ ಅಕ್ಸೆಪ್ಟ್ ಮಾಡಿರಲಿಲ್ಲ. ಹಾಗಾಗಿ ಈ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ. ಆದರೆ ಈಗ ಅವರಿಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ರಿಕ್ವೈರ್ಡ್ ಆಗಿದೆ. ಆ ಕಾರಣದಿಂದ ಅವರು ನಿಮಗೆ ಕೊಟ್ಟ ಟವರ್ ಮೂಮೆಂಟ್ಗೆ ಅಪಾಲಜಿ ಕೇಳ್ತಾರೆ. ನಿಮ್ಮಿಂದ ಒಂದು ಲಾಸ್ಟ್ ಚಾನ್ಸ್ ಕೂಡ ಕೇಳ್ತಾರೆ. ಅವರೀಗ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತ ಕನ್ಫ್ಯೂಸ್ಡ್ ಆಗಿದ್ದಾರೆ. ಬಹುಶಃ ನಿಮ್ಮ ಎನರ್ಜಿಯಿಂದಲೂ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಆದರೆ ವೆರಿ ಸೂನ್ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಅವರು ನಿಮ್ಮನ್ನು ಅಪ್ರೋಚ್ ಮಾಡುವವರೆಗೂ ಅವರಿಗೆ ಪೀಸ್ ಸಿಗೋದಿಲ್ಲ. ರೆಸ್ಟ್ಲೆಸ್ ಫೀಲ್ ಮಾಡ್ತಾರೆ. ನಿಮ್ಮ ಡ್ರೀಮ್ಸ್ ನೋಡಬಹುದು, ನಿಮ್ಮ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ನಿಮ್ಮ ಬಗ್ಗೆ ಬೇರೆ ಯಾರಾದರೂ ಪರ್ಸನ್ ಜೊತೆ ಡಿಸ್ಕಸ್ ಮಾಡ್ಬೋದು. ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಇಬ್ಬರ ಮ್ಯೂಚುವಲ್ ಫ್ರೆಂಡ್ ಆಗಿರಬಹುದು. ನೀವು ಬಿಗಿನಿಂಗ್ ಮಾಡ್ಬೋದು ಅನ್ನೋ ಫಿಯರ್ ಕೂಡ ಇದೆ. ಲಾಜಿಕ್, ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಎನರ್ಜಿ. ಈ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಮತ್ತು ಲಾಜಿಕಲ್ ಪರ್ಸನ್. ಅವರು ನಿಮ್ಮ ಟುವರ್ಡ್ಸ್ ಬರೋದಕ್ಕೆ ಯಾವುದಾದ್ರೂ ಪ್ಲ್ಯಾನಿಂಗ್ ಅಥವಾ ಸ್ಟ್ರಾಟಜಿ ಮಾಡ್ತಾರೆ. ಅವರು ಡೈರೆಕ್ಟಾಗಿ ಅಪ್ರೋಚ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಒಂದೇ ಸಲ ನಿಮ್ಮ ಮುಂದೆ ಬಂದು ಮಾತಾಡುವ ರೀತಿಯಲ್ಲಿ ಆಗೋದಿಲ್ಲ. ತುಂಬ ಪ್ಲ್ಯಾನಿಂಗ್ ಮತ್ತು ಸ್ಟ್ರಾಟಜಿ ಮಾಡಿಕೊಂಡೆ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ಫೈಟ್ ಅಥವಾ ಆರ್ಗ್ಯುಮೆಂಟ್ ಆಗಿದ್ದರೆ ಅವರು ಸಾರಿ ಹೇಳ್ಬೋದು. ಆ ಫೈಟ್ನಲ್ಲಿ ಅವರು ನಿಮಗೆ ಹರ್ಟ್ ಆಗುವಂತಹ ಏನಾದರೂ ಹೇಳಿದರೆ, ಆ ಮಾತಿನಿಂದ ನಿಮಗೆ ಇನ್ನೂ ಪೇಯ್ನ್ ಇದ್ದರೆ ಅವರು ಅದಕ್ಕೂ ಸಾರಿ ಕೇಳ್ಬೋದು. ಸೊ ಎಫರ್ಟ್ ಹಾಕೋದಕ್ಕೆ ಬಯಸ್ತಾ ಇದ್ದಾರೆ. ಸ್ಟಕ್ ಆ್ಯಂಡ್ ವೇಟಿಂಗ್ ಎನರ್ಜಿ. ಅವರು ಇನ್ನೂ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಈ ಪರ್ಸನ್ ಇನ್ನೂ ಈ ಕನೆಕ್ಷನ್ನಿಂದ ಗಿವ್ ಅಪ್ ಮಾಡಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ನಿಮ್ಮ ಮೈಂಡ್ನಲ್ಲಿ ಬಹುಶಃ ಈ ಪರ್ಸನ್ ಕನೆಕ್ಷನ್ನಿಂದ ಗಿವ್ ಅಪ್ ಮಾಡಿದ್ದಾರೆ ಅನ್ನೋ ಥಾಟ್ ಇದ್ದರೆ ಎನರ್ಜಿ ಆ ರೀತಿ ಇಲ್ಲ. ಅವರಿನ್ನೂ ಗಿವ್ ಅಪ್ ಮಾಡಿಲ್ಲ. ಸ್ಟಿಲ್ ಈ ಪರ್ಸನ್ ಹೋಲ್ಡ್ಸ್ ಫೀಲಿಂಗ್ ಫಾರ್ ಯು. ಸ್ಟಿಲ್ ಅವರಲ್ಲಿ ನಿಮಗಾಗಿ ತುಂಬ ಎಮೋಷನ್ಸ್ ಇದೆ. ಈಗ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನಷ್ಟು ಸೀರಿಯಸ್ ಆಗ್ತಾ ಇದ್ದಾರೆ.
ನಿಮಗಾಗಿ ಅವರ ಎಮೋಷನ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಮತ್ತೆ ಡ್ರಾಮಾ ಅಥವಾ ಫೈಟ್ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ ಕಾರಣದಿಂದ ಅವರು ಎಕ್ಸ್ಕ್ಯೂಸ್ ತಗೊಂಡು ನಿಮ್ಮ ಮುಂದೆ ಬರ್ಬೋದು, ಯಾವುದಾದ್ರೂ ರೀಸನ್ ಹೇಳ್ಬೋದು, ಕಾಲ್ ಮಾಡಿ ನಿಮ್ಮ ವೆಲ್ ಬೀಯಿಂಗ್ ಕೇಳ್ಬೋದು. ಸೊ ಸಡನ್ ಮೆಸೇಜ್ ಅಥವಾ ಕಾಲ್ ಮಾಡುವ ಎನರ್ಜಿ ಕೂಡ ಇದೆ. ಎಫರ್ಟ್ಸ್ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು, ಹೈ ಆಫರ್ ಮಾಡ್ಬೋದು. ಸೊ ಸ್ಟೆಬಿಲಿಟಿಯನ್ನು ಕೊಡ್ಬೋದು, ಸೆಕ್ಯೂರಿಟಿಯನ್ನು ಕೊಡಬಹುದು. ಈ ಕನೆಕ್ಷನ್ನಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದು ಆಗ್ಬೋದು. ನೀವು ಈ ಕನೆಕ್ಷನ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದನ್ನು ನೀವು ರಿಸೀವ್ ಮಾಡ್ಬೋದು. ಆದರೆ ಅದಕ್ಕೂ ಮೊದಲು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದನ್ನು ಅವರು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ಮೇಲೆ ಅವರು ನಿಮಗೆ ಸಾಲಿಡ್ ಮತ್ತು ಸ್ಟ್ರಾಂಗ್ ಆಫರ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರ್ಬೋದು. ಕರೇಜ್ ಆ್ಯಂಡ್ ಎಮೋಷ್ನಲ್ ಅಪ್ರೋಚ್ ಎನರ್ಜಿ. ಈ ಪರ್ಸನ್ಗೆ ಲಿಟ್ರಲಿ ಕರೇಜ್ ಬೇಕಾಗಿದೆ. ಅವರಿಗೆ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ತುಂಬ ಕರೇಜ್ ಬೇಕು. ಅವರು ನಿಮ್ಮ ಹತ್ರ ಬರ್ತಿದ್ರೆ ತುಂಬ ಕರೇಜ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅದರಿಂದ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನೀವು ಅವರನ್ನು ಲಿಸನ್ ಮಾಡಬೇಕು. ಅವರನ್ನು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಅಥವಾ ಇಗ್ನೋರ್ ಮಾಡಿರೋ ರೀತಿ ಫೀಲ್ ಮಾಡಿಸ್ಬೇಡಿ. ಯಾಕೆಂದರೆ ನೀವು ಅವರನ್ನು ನೆಗ್ಲೆಕ್ಟೆಡ್ ಅಥವಾ ಇಗ್ನೋರ್ಡ್ ಫೀಲ್ ಮಾಡಿಸಿದ್ರೆ ಅವರು ಮತ್ತೆ ಕರೇಜ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಥಾಟ್ನಿಂದ ಅವರು ಹೊರಗಡೆ ಬರ್ಬೋದು. ಸೊ ಅವರನ್ನು ಅಟ್ಲೀಸ್ಟ್ ಲಿಸನ್ ಮಾಡಿ. ನಿಮ್ಮ ಎಮೋಷನ್ಸನ್ನು ಕೂಡಲೇ ಕಂಪ್ಲೀಟಾಗಿ ನೀವು ತೋರಿಸ್ಬಾರ್ದು. ಯಾಕೆಂದರೆ ಅವರು ಈಗಾಗಲೇ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಮೆಂಟಲಿ ಫಿಸಿಕಲಿ ತುಂಬ ಟಯರ್ಡ್ ಆಗ್ತಾ ಇದ್ದಾರೆ. ಹಾಗೆ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅವರಿಗೆ ಲಿಟ್ರಲಿ ತುಂಬ ಕರೇಜ್ ಬೇಕಾಗ್ಬೋದು. ಸೊ ಯೂನಿವರ್ಸ್ ಅವ್ರಿಗೆ ಆ ಕರೇಜನ್ನು ಕೊಡುತ್ತೆ. ತುಂಬ ಬೇಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತೆ. ನೀವಿಬ್ಬರು ಮತ್ತೆ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರ್ತೀರಾ. ಇಲ್ಲಿವರೆಗೆ ಅವರು ನಿಮ್ಮಿಂದ ಓಡ್ ಹೋಗ್ತಾ ಇದ್ದರೆ ಇನ್ನು ಮುಂದೆ ಈ ಕನೆಕ್ಷನ್ನಿಂದ ದೂರ ಓಡೋದಿಲ್ಲ. ನಿಮ್ಮನ್ನು ಫೇಸ್ ಮಾಡ್ತಾರೆ. ಅವರು ತಗೊಳ್ಬೇಕಾದಂತಹ ರೆಸ್ಪಾನ್ಸಿಬಿಲಿಟಿಯನ್ನು ಫೇಸ್ ಮಾಡ್ತಾರೆ. ಅಪಾಲಜಿ ಆ್ಯಂಡ್ ಸೆಕೆಂಡ್ ಚಾನ್ಸ್ ಎನರ್ಜಿ. ಈ ವ್ಯಕ್ತಿ ಅಪಾಲಜಿ ಕೇಳ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಮೂವ್ ಆಗಬೇಕು ಅಂದರೆ ಅವರು ನಿಮ್ಮ ಹತ್ರ ಅಪಾಲಜಿ ಕೇಳಬೇಕು. ಈ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು, ಸಕ್ಸಸ್ ಮತ್ತು ಗ್ರೋತ್ ತರಬೇಕು ಅಂದರೆ ಅವರಿಗೆ ನಿಮ್ಮ ಜೊತೆ ಅಪಾಲಜಿ ಬೇಕಾಗುತ್ತೆ. ತುಂಬ ಮೈಂಡ್ ಗೇಮ್ಸ್ ಆಡಿರ್ಬೋದು, ಆದರೆ ಇನ್ನು ಮುಂದೆ ಆ ರೀತಿ ಆಗುವ ಎನರ್ಜಿ ಇಲ್ಲ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ಅವ್ರಿಗೆ ನಿಮ್ಮ ಅಟ್ರ್ಯಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಅಟೆನ್ಷನ್ ಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮಿಂದ ಕ್ಲಾರಿಟಿ ಬೇಕು. ಅವರು ಹಿಂದೆ ಯಾರಿಗಾಗಿ ಕೂಡ ಇಷ್ಟು ಅಬ್ಸೆಷನ್ ಫೀಲ್ ಮಾಡಿರಲಿಲ್ಲ. ನಿಮ್ಮ ಕಡೆಯಿಂದ ಅವರಿಗೆ ಮಿಕ್ಸ್ಡ್ ಸಿಗ್ನಲ್ ಸಿಗ್ತಾ ಇದೆ. ನಿಮ್ಮ ಎನರ್ಜಿ ಮತ್ತು ವೈಬ್ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಅವ್ರು ಏನು ಬಯಸ್ತಾರೆ ಅನ್ನೋದು ನಿಮಗೂ ಅರ್ಥ ಆಗ್ತಾ ಇಲ್ಲ. ಇದು ಮಿರರ್ ಎನರ್ಜಿ. ಈ ಪರ್ಸನ್ ಎವ್ರಿ ಡೇ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಪಾಸ್ಟ್ ಮೆಮೊರೀಸ್ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮ ಓಲ್ಡ್ ಚಾರ್ಟ್ಸ್ ರೀಡ್ ಮಾಡ್ಬೋದು, ಓಲ್ಡ್ ಮೆಮೊರೀಸ್ ವಿಸಿಟ್ ಮಾಡ್ಬೋದು. ನಿಮ್ಮ ಜೊತೆ ಕಳೆದ ಟೈಮ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೋದು. ನನ್ನ ಪೇಯ್ನ್ ಮತ್ತು ಸಫರಿಂಗ್ ನಿಮಗೆ ಹೇಳಬೇಕು ಅನ್ನೋ ಫೀಲಿಂಗ್ ಅವರಲ್ಲಿದೆ. ಈ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿದ್ರೆ ಅವರ ಎಮೋಷನ್ಸ್ ಮತ್ತು ಪೇಯ್ನ್ ನಿಮಗೆ ಹೇಳಬೇಕು ಅಂತ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಡೀಪ್ ಕನೆಕ್ಷನ್ ಆ್ಯಂಡ್ ಡೆಸ್ಟಿನಿ ಎನರ್ಜಿ. ನೀವಿಬ್ಬರು ಒಬ್ರಿಗೊಬ್ಬರು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕನೆಕ್ಷನ್ನಿಂದ ನಿಮ್ಮನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ಕೂಡ ಅವರು ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಕೂಡ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತುಂಬ ಎಂಟಿ ಫೀಲ್ ಮಾಡಿಸ್ತಾ ಇದೆ ಇಬ್ಬರಲ್ಲೂ ಕೂಡ. ಒಂದು ಪಾಸ್, ಬಟ್ ಬ್ರೇಕಪ್ ಆಗಿರುವ ಎನರ್ಜಿ ಇಲ್ಲ, ಕೇವಲ ಪಾಸ್ ಆಗಿರುವ ಎನರ್ಜಿ ಇದೆ. ಈ ಸಪ್ರೇಷನ್ ನಿಮ್ಮನ್ನು ಮತ್ತು ನಿಮ್ಮ ಪಾರ್ಟ್ನರನ್ನು ಕೆಲವು ಲೆಸನ್ಸನ್ನು ಕಲಿಸೋದಕ್ಕೆ ಬಂದಿರ್ಬೋದು. ಸೊ ತುಂಬ ಬೇಗ ಈ ಸ್ಟಕ್ ಅನ್ನೋ ಸಿಚುವೇಶನ್ ಎಂಡ್ ಆಗುತ್ತೆ. ಸೊ ನಿಮ್ಮ ಕನೆಕ್ಷನ್ನಲ್ಲಿ ಬ್ಲಾಕೇಜ್ ಆಗಿರುವ ಯಾವುದೇ ಸಿಚುವೇಶನ್ ಇದ್ದರೂ ರಿಮೂವ್ ಆಗುವ ಎನರ್ಜಿ ಇದೆ. ಏನೇ ಸಿಚುವೇಶನ್ ಇದ್ದರೂ ಏನೇ ಥಿಂಗ್ಸ್ ಇದ್ದರೂ ನಿಮ್ಮ ಕನೆಕ್ಷನ್ನಲ್ಲಿ ಬೆಟರ್ ಆಗುವಂತಹ ಎನರ್ಜಿ ಇದೆ. ಸೊ ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋದಾದರೆ, ಯಾರಾದರೂ ನಿಮ್ಮ ಲೈಫ್ಗೆ ಮತ್ತೆ ಬರ್ತಾರಾ ಇಲ್ವಾ ಅನ್ನೋದಕ್ಕಿಂತ ನಿಮ್ಮ ಓನ್ ಪೀಸ್, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಹೀಲಿಂಗ್ನ ಪ್ರೊಟೆಕ್ಟ್ ಮಾಡೋದು ತುಂಬ ಮುಖ್ಯ. ಯಾವುದೇ ಕನೆಕ್ಷನ್ ಆಗಿರಲಿ, ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡಿಕೊಳ್ಳದೆ
ಕ್ಲಾರಿಟಿ ಮತ್ತು ಹಾನೆಸ್ಟಿ ಜೊತೆ ಮುಂದೆ ಹೋಗಿ. ಪ್ರತಿದಿನ ರಾತ್ರಿ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ಇವತ್ತು ನನ್ನ ಮನಸ್ಸಿಗೆ ಪೀಸ್ ಕೊಟ್ಟ ಒಂದು ವಿಷಯ ಯಾವುದು? ಅದನ್ನು ನೆನಪಿಸ್ಕೊಂಡು ಪಾಸಿಟಿವ್ ಥಾಟ್ ಜೊತೆ ದಿನವನ್ನು ಮುಂದಕ್ಕೆ ತಗೊಂಡು ಹೋಗಿ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.